ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಎ.ಜಿ. ಆಸ್ರಣ್ಣ, ಸ್ವಂತ ಊರು ಕುಕ್ಕೆ ಸುಬ್ರಹ್ಮಣ್ಯ. ಮೈಸೂರು ಯೂನಿವರ್ಸಿಟಿಯಿಂದ ಆಯುರ್ವೇದಿಕ್ ಮೆಡಿಸಿನ್ ಹಾಗೂ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಮಾಡರ್ನ್ ಮೆಡಿಸಿನ್ ಪಡೆದು ಇಂಟಿಗ್ರೇಟೆಡ್ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿ 50 ವರ್ಷದಿಂದ ಪಾಂಡವಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಭಗವಂತನ ದೇಹದಲ್ಲಿ ಒಳ್ಳೆಯ ಗುಡ್ ವಿಲ್ ಅರ್ನ್ ಮಾಡಿದ್ದೀನಿ. ಎಷ್ಟೋ ಸಲ ಪೇಷಂಟ್ಗಳಿಗೆ 24 ಅವರ್ ಸರ್ವಿಸ್ ಕೊಟ್ಟಿದ್ದೀನಿ. ಇದನ್ನು ಮನಗಂಡು ಬೇರೆ ಬೇರೆ ಸಂಸ್ಥೆಗಳು ಈ ಸನ್ಮಾನ ಮಾಡಲಿಕ್ಕೆ ಮುಂದೆ ಬಂದರು. ಅದನ್ನು ಡೈರೆಕ್ಟಾಗಿ ಬೇಡ ಅಂತ ಹೇಳ್ಬಿಟ್ಟು ಅವರನ್ನು ಸಮಾಧಾನ ಮಾಡಿ ಕಳಿಸಿದ್ದೀನಿ. ಆದರೂ ಕೆಲವೊಂದು ಸಂಸ್ಥೆಗಳು ಬಲವಂತವಾಗಿ ಮಾಡಿದ್ದೇವೆ. ಇದಕ್ಕೆ ಯಾವುದಕ್ಕೆ ನಾನು ಆಸೆ ಪಟ್ಟವನ್ನಲ್ಲ. ಈಗ ಏನಂದರೆ, ನಮ್ಮ ಕೈಗುಣ ಒಳ್ಳೆಯದಿದೆ, ಒಳ್ಳೆ ಗುಡ್ ಅರ್ನ್ ಮಾಡಿದ್ದೀರಿ, ಕೈಗುಣ ಮುಟ್ಟಿದ್ರೆ ಸಾಕು ಹುಷಾರಾಗ್ತದೆ ಅಂತ ಎಷ್ಟೋ ಪೇಷಂಟ್ಗಳಿಗೆ ಹೇಳ್ತಾರೆ. ಅದು ದೇವರ ದಯದಿಂದ ಪಾಸಿಟಿವ್ ಎನರ್ಜಿಯಿಂದ ಆಗಿರುತ್ತದೆ. ಅದರ ಅರ್ಥ ಏನು? ವೇದದಲ್ಲಿ ಋಗ್ವೇದದಲ್ಲಿ ಒಂದು ಮಾತು ಹೇಳಿದೆ, ಅಯಂ ಮೇ ಹಸ್ತೆ ಭಗವಾನ್ ಅಯಂ ಮೇ ಭಗಾವತ್ತರಃ ಅಯಂ ಮೇ ವಿಶ್ವಬೇಷೇಜ್ಯೋ ಅಯಂ ಶಿವಾಭಿಮರ್ಶನ ಅಂತ. ಅರ್ಥ ಏನು? ಅಯಂ ಮೇ ಹಸ್ತೆ ಭಗವಾನ್, ಕೈ, ಈ ನನ್ನ ಕೈಯಲ್ಲಿ ಭಗವಂತನ ಎಲ್ಲ ಗುಣ ಇದೆ. ಅಯಂ ಮೇ ಹಸ್ತೆ ಭಗವಾನ್ ಅಯಂ ಮೇ ಭಗಾವತ್ತರಃ ಅಥವಾ ಭಗವಂತ ಈ ಕೈಯಲ್ಲಿದ್ದಾನೆ, ಅವನ ಎಲ್ಲ ಗುಣ ನಮ್ಮ ಕೈಯಲ್ಲಿದೆ. ಅಯಂ ಮೇ ವಿಶ್ವಬೇಷೇಜ್ಯೋ, ಜಗತ್ತಿನ ಎಲ್ಲ ಔಷಧಿ ಗುಣಗಳು, ಹುಷಾರು ಮಾಡುವಂಥ ಗುಣಗಳು, ಪ್ರತಿಯೊಂದು ಜಗತ್ತಿನ ಔಷಧಿ ಗುಣಗಳು ಈ ನಮ್ಮ ಕೈಯಲ್ಲಿದೆ. ಈ ಕೈಯಿಂದ ಅಯಂ ಶಿವಾಭಿಮರ್ಶನ, ಈ ಕೈಯಿಂದ ಎಲ್ರಿಗೂ ಒಳ್ಳೆಯದು ಮಾಡಪ್ಪ, ಎಲ್ಲ ರೀತಿಯ ಒಳ್ಳೆಯದು ಮಾಡು, ಅವನು ಸಮಾಧಾನ ಮಾಡುವಂಥ ಶಕ್ತಿ ನಮಗೆ ಕೊಟ್ಟು ಕಾಪಾಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಅದು 100% ಕೆಲಸ ಮಾಡ್ತದೆ. ತೇನ ವಿನ ತೃಣಮಪಿ ಚಲತಿ. ನಾವು ಏನು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಎಷ್ಟೋ ವೈದ್ಯರನ್ನು ಡಾಕ್ಟರ್ ನೋಡಿದ್ದೀನಿ. ಇಂತೆಂಥ ಕಾರ್ಡಿಯಾಲಜಿಸ್ಟು, ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಅವರಲ್ಲೇನು ಆಪರೇಷನ್ ಮಾಡಬೇಕಾದ್ರೆ ದೇವರು ಪ್ರಾರ್ಥನೆ ಮಾಡಿ, ಆ ಶಸ್ತ್ರಗಳಿಗೆ ಪೂಜೆ ಮಾಡಿ ಆಮೇಲೆ ಆಪರೇಷನ್ ಮಾಡ್ತಾರೆ. 100% ಸಕ್ಸಸ್ ಆಗ್ತದೆ. ಅದರ ಅರ್ಥ ಏನು? ಭಗವಂತನ ಅನುಗ್ರಹ ಇದ್ದರೆ ನಾವು ಮುಟ್ಟಿದ್ದೆಲ್ಲ ಚಿನ್ನ. ಕೈಗುಣ ಅಂದರೆ ಅದೇ ಕೈಗುಣ, ಭಗವಂತನ ಅನುಗ್ರಹ. ಅದಿಲ್ಲದೆ ಯಾವ ಶಕ್ತಿಯು ಯಾವುದು ಇದು ಕೆಲಸ ಮಾಡೋದೇ ಇಲ್ಲ. ಭಗವಂತನ ಅನುಗ್ರಹ ಇರಲಿ, ಕೊಟ್ಟ ಔಷಧಿ ಅದು 100% ಕೆಲಸ ಮಾಡ್ತದೆ. ನೀರು ಕೊಟ್ಟರು ಅಮೃತ ಆಗ್ತದೆ. ಅನುಗ್ರಹ ಇಲ್ಲದೆ ನಾನು ಮಾಡ್ತೀನಿ ಅಂತ ಹೇಳಿದರೆ ಅಮೃತ ಕೊಟ್ಟರು ಅದು ವಿಷ ಆಗ್ತದೆ, ಏನೂ ಪ್ರಯೋಜನ ಆಗೋದಿಲ್ಲ. ಆದ ಕಾರಣ ನಾವು ಇದರಿಂದ ತಿಳಿಯಬೇಕಾದ್ದೇನೆಂದು ಹೇಳಿದರೆ, ಜಗತ್ತಿನಲ್ಲಿ ಭಗವಂತನ ಅನುಗ್ರಹ ಇದ್ದರೆ ಯಾವುದೊಂದು ಹುಲ್ಲು ಕಡ್ಡಿ ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ. ಪ್ರಸಿದ್ಧವಾದ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರದ್ದು 40 ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ, ನರ್ಸಿಂಗ್ ಹೋಮ್ ಎಲ್ಲ ಇದೆ. ಅವರ ಬೆಂಗಳೂರಲ್ಲಿರುವಂಥ ಅವರ ಹೃದ್ರೋಗದ ಆಸ್ಪತ್ರೆಯಲ್ಲಿ ನಾರಾಯಣ ಹೃದಯಾಲಯದಲ್ಲಿ ಬೆಳಿಗ್ಗೆ 6:30-7 ಗಂಟೆಗೆ ಪುರೋಹಿತರು ಬಂದು ಆ ಶಸ್ತ್ರಕ್ಕೆ ಇದಕ್ಕೆಲ್ಲ ಪೂಜೆ ಮಾಡಿ, ಆಮೇಲೆ ಅವರು ಪೂಜೆ ಮಾಡಿ ಆರತಿ ತಗೊಂಡು ದೇವರಿಗೆ ನಮಸ್ಕಾರ ಮಾಡಿ ಬೆಳಿಗ್ಗಿಂದ ಸಾಯಂಕಾಲವರೆಗೆ ಆಪ್ರೇಷನ್ ಮಾಡ್ತಾನೆ ಇರ್ತಾರೆ. ಅವರ ಆಪ್ರೇಷನ್ ಎಲ್ಲ 100% ಸಕ್ಸಸ್ ಆಗಿರ್ತದೆ. ಕಾರಣ ಏನು? ದೇವತಾನುಗ್ರಹ. ದೇವರು ನಂಬಿದ್ದಾರೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲ ಅಂತ ಹೇಳಿದೆ ಶಾಸ್ತ್ರ. ನಾನು ಯಾರೂ ಅಲ್ಲ, ಹರಿ ಅಂತೂ ಮಾಡಿಸ್ತಾನೆ. ಅವನು ಬೇಕಾದ ಪೂಜೆನ ಅವನೇ ಮಾಡಿಸ್ತಾನೆ, ಆಯ್ತಲ್ವ? ನಾವು ಸುಮ್ಮನೆ ಬಂದು ನಿಮಿತ್ತ ಮಾತ್ರ ಅಷ್ಟೇ. ಆ ಥರ ಮನಸ್ಸು ಬಂದರೆ ನಮಗೆ ಅಹಂಕಾರ ಸ್ವಲ್ಪನೂ ಇರೋದಿಲ್ಲ. ಎಲ್ಲಿ ಅಹಂಕಾರ ಬಂತ ಅಲ್ಲಿ ಎಲ್ಲ ಮುಗೀತು, ಎಲ್ಲ ಬಣ್ಣ ಮಸಿ ಮುಗೀತು ಅಂತ ಹೇಳಿದಂಗೆ ಅಹಂಕಾರ ಬಂದರೆ ಎಲ್ಲ ಮುಗೀತು. ದೇವರ ಮೇಲೆ ಭಾರ ಹಾಕಿದರೆ ನೋಡಿ, ಫೈನಲ್ ಇಯರ್ MBBSಗೆ ಸರ್ಜರಿ ಪುಸ್ತಕ ಇದೆ. ಅದರಲ್ಲಿ ಏನು ಪ್ರಿಫೆಸ್ ಬರೆದಿದ್ದಾನವನು, ಹ್ಯಾಮಿಲ್ಟನ್ ಬೇಲಿ ಅನ್ನುವನು ಏನು ಬರೆದಿದ್ದಾನೆ? ಐ ಟ್ರೀಟ್ ಹೀ ಕ್ಯೂರ್ಸ್ ಅಂತ ಬರೆದಿದ್ದಾನೆ. ಹೀ ಅಂದರೆ ಯಾರು? ಶ್ರೀಮನ್ನಾರಾಯಣ ಭಗವಂತ, ಶ್ರೀಹರಿ. ಐ ಟ್ರೀಟ್ ಹೀ ಕ್ಯೂರ್ಸ್. ನಾನು
ಔಷಧಿ ಕೊಡ್ತೇನೆ. ವಾಸಿ ಮಾಡೋನು ಭಗವಂತ ಶ್ರೀಹರಿ. ಕರ್ಮಣ್ಣೇ ವಾಧಿಕಾರಸ್ಥೆ ಮಹಾಫಲೇಶ್ ಕದಾಚನ ಅಂತ ಭಗವದ್ಗೀತೆಯಲ್ಲಿ ಮೊದಲೇ ಹೇಳಿದ್ದಾನೆ ಕೃಷ್ಣ. ನನ್ನ ಕೆಲಸ ಏನು? ವಾಸಿ ಮಾಡೋದು ನನ್ನ ಕೆಲಸ ಅಲ್ಲ, ಔಷಧಿ ಕೊಡೋದು ಮಾತ್ರ ನನ್ನ ಕೆಲಸ. ಹುಷಾರು ಮಾಡುವನು ಭಗವಂತ, ಅವನಿಗೆ ಬಿಟ್ಟಿರ್ತೀವಿ, ಅವನನ್ನು ಬೇಡ್ಕೊಳ್ಳಿ. ನಾವು ಕಾಯಿಲೆಗೆ ವೈದ್ಯರು ಅಷ್ಟೇ, ಆಯುಸ್ಸಿಗೆ ವೈದ್ಯರಲ್ಲ. ಆದ ಕಾರಣ ನಾವು ಕೊಟ್ಟ ಔಷಧಿ ಅದು ಸಂಪೂರ್ಣ ಫಲಭರಿತವಾಗಿ ಶಕ್ತಿಯುತ ಆಗಬೇಕಾದ್ರೆ ಭಗವಂತನ ನೀವು ಬೇಡ್ಕೊಳ್ಬೇಕು. ನಾವು ಬೇಡ್ತೀವಿ, ನೀವು ಬೇಡ್ಕೊಳ್ಬೇಕು. ನಿಮ್ಮ ಪರವಾಗಿ ನಾವು ಬೇಡ್ತೀವಿ, ನೀವು ತುಂಬ ಬೇಡಿದರೆ 100% ಹುಷಾರಾಗ್ತದೆ. ಇದಕ್ಕೆ ಕೈಗುಣ ಅಂತ ಹೇಳ್ತೀವಿ. ಇದನ್ನು ದಯವಿಟ್ಟೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನಮ್ಮ ಅರಿಕೆ. ನಮಸ್ತೆ.